ಈಸಿ 7 ಕಪ್ ಬರ್ಫಿ ರೆಡಿ. ಸೊ ನೋಡಿ, ಟ್ರೈ ಮಾಡಿ, ಟೇಸ್ಟ್ ಮಾಡಿ, ಸಾಫ್ಟಾಗಿರುತ್ತೆ ಬಾಯಲ್ಲಿ. ಓಕೆ, ಈಗ ನಾನು ಫಸ್ಟ್ ಇವತ್ತು ಮಾಡ್ತಿರೋ ಹೊಸ ರೆಸಿಪಿ ಹೆಸರು 7 ಕಪ್ ಬರ್ಫಿ ಅಂತ. ಸೊ ಅದಕ್ಕೆ ಏನು ಬೇಕು ಅಂದರೆ 7 ಕಪ್ ಬೇಕು, ಎಲ್ಲದನ್ನೂ 7 ಕಪ್ಪು. ನಾನು ಈ ಮೆಷರ್ಮೆಂಟಲ್ಲಿ ತೊಗೊಂಡಿದ್ದೀನಿ. ಈ ಟೀ ಕಪ್ ಇದು. ಸೊ ಇದರಲ್ಲಿ 1 ಕಪ್ ಕಡಲೆ ಹಿಟ್ಟು, ಅದೇ ರೀತಿ 1 ಕಪ್ ಕೊಬ್ಬರಿ, 2 ಕಪ್ ಸಕ್ಕರೆ. ಸಕ್ಕರೆ ಬದಲು ನಾವು ಬೆಲ್ಲನ ಹಾಕೋಬೋದು. ಆಮೇಲೆ 1 ಕಪ್ ಹಾಲು. ಈಗ ಯಾವ ಕಪ್ಪಲ್ಲಿ ನಾನು ಕಡಲೆ ಹಿಟ್ಟು ಹೋಗ್ತೀನಲ್ಲ ಅದೇ ಹೇಳ್ತೀನಿ ಇದೆಲ್ಲನೂ. ಸೊ ಆಮೇಲೆ 1 ಕಪ್ ತುಪ್ಪದ ಬದಲು ಎಣ್ಣೆನೂ ಉಪಯೋಗಿಸ್ಬೋದು. ತುಪ್ಪ ಹಾಕೋದ್ರಿಂದ ಸ್ವಲ್ಪ ಬೇರೆ ಟೇಸ್ಟ್ ಕೊಡುತ್ತೆ ಅಂತ ನಾನು ತುಪ್ಪ ಯೂಸ್ ಮಾಡ್ತಾ ಇದ್ದೀನಿ. ಹಾಗೆ 1 ಕಪ್ ಬಾದಾಮಿ ಪುಡಿ. ಸೊ ಇದೆಲ್ಲನೂ ಸೇರಿ 7 ಕಪ್, ಎಲ್ಲ ಒಂದೇ ಅಳತೆ 7 ಕಪ್. ಅದಕ್ಕೆ ಇದು 7 ಕಪ್ ಬರ್ಫಿ ಅಂತ. ಸೊ ಮೊದಲು ಪ್ಯಾನ್ ಇಟ್ಕೊಂಡಿದ್ದೀನಿ. ಪ್ಯಾನ್ಗೆ 1 ಕಪ್ ಫಸ್ಟ್ ಕಡಲೆ ಹಿಟ್ಟು ಹಾಕೊತಾ ಇದ್ದೀನಿ. ಸೊ ಆ ಕಡಲೆ ಹಿಟ್ಟನ್ನ ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ. ಆದಷ್ಟು ಲೋ ಫ್ಲೇಮಲ್ಲೇ ಇರಲಿ ಇವೆಲ್ಲನೂ. ಅದು ಸ್ವಲ್ಪ ಬಿಸಿ ಆಗಿದೆ ಅಂತ ಗೊತ್ತಾದ್ಮೇಲೆ ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ ಹಾಕೊಂಡು ಹೋಗೋಣ. ನೋಡಿ, ಹುರಿತಾ ಇದ್ದಂಗೆ ಸ್ಮೆಲ್ ಬರುತ್ತೆ, ನಿಮ್ಗೆ ಗೊತ್ತಾಗುತ್ತೆ ಬಿಸಿ ಆಗ್ತಾ ಇದೆ ಅಂತ. ಈಗ ಇದು ಬಿಸಿ ಆಗಿದೆ, ನನಗೆ ಸ್ಮೆಲ್ಲಲ್ಲೇ ಗೊತ್ತಾಗ್ತಿದೆ ಇದು ಬಿಸಿ ಆಗಿದೆ ಅಂತ. ಅದಾದ ನಂತರ ಈಗ ಇದಕ್ಕೆ 1 ಕಪ್ ಕೊಬ್ಬರಿ ಹಾಕೊಂಡ್ಬಿಡ್ತೀನಿ. ಇದನ್ನು ನೀವು ಬೇರೆ ರೀತಿಯೂ ಮಾಡ್ಬೋದು. ಒಂದೇ ಬೌಲಲ್ಲಿ ಇದೆಲ್ಲ ನಾನು ಹೇಳಿದ್ದು 7 ಕಪ್ಪನ್ನು ಒಂದೇ ಇದರಲ್ಲಿ ಮಿಕ್ಸ್ ಮಾಡಿಕೊಂಡು ಕೊನೆಗೆ ಪ್ಯಾನಲ್ಲಿ ಹಾಕಿ ಹುರಿದು ಒಂದೇ ಸರಿನೂ ಮಾಡ್ಬೋದು. ಇಲ್ಲ ಹೀಗೆ ಸಪ್ರೇಟಾಗಿ ಒಂದೊಂದೇ ಆ್ಯಡ್ ಮಾಡ್ಕೊಂಡು ಹೋಗ್ಬೋದು. ಇದರಲ್ಲಿ 2 ವಿಧಾನ ಇದೆ. ಸೊ ನಾನು ಈ ಥರ ಮಾಡ್ತಾ ಇದ್ದೀನಿ. ಸೊ ಇದಾದಮೇಲೆ ಇವಾಗ ಇದಕ್ಕೆ ಬಾದಾಮಿ ಪುಡಿ ಹಾಕೋಣ. ಬಾದಾಮಿ ಪುಡಿನೂ ಆಪ್ಷನಲ್. ಅದ್ರ ಬದಲು ನೀವು ಸಣ್ಣ ರವೆ ಬರುತ್ತಲ್ಲ ಅದನ್ನು ಹಾಕೋಬೋದು. ಇಲ್ಲ ಬೇರೆ ಡ್ರೈ ಫ್ರೂಟ್ಸ್ ಪುಡಿನೂ ಹಾಕ್ಕೊಂಡು ಮಾಡ್ಕೋಬೋದು. ಇದು ಮಕ್ಕಳಿಗೆ ತಿನ್ನೋಕ್ಕೆ ತುಂಬ ಹೆಲ್ದಿ. ಮಕ್ಕಳಿಗೆ ಅಂತೆಲ್ಲ ಎಲ್ಲರೂ ತಿನ್ಬೋದು. ಮಕ್ಕಳಿಗೆ ಸ್ವಲ್ಪ ಹೆಲ್ದಿ ಅಲ್ವಾ, ಅವರು ನಾವೇ ಕೊಟ್ಟರೆ ತಿನ್ನಲ್ಲ. ಸೊ ಈ ಥರ ಪುಡಿ ಮಾಡಿ ಹಾಕೋದ್ರಿಂದ ಮಕ್ಕಳು ತಿನ್ಬೋದು. ಸೊ ಇದಾದಮೇಲೆ ನಾನು 1 ಕಪ್ ತುಪ್ಪ ಹಾಕೊತಾ ಇದ್ದೀನಿ. ತುಪ್ಪದ ಬದಲು ಎಣ್ಣೆನೂ ಹಾಕೋಬೋದು. ಅಮ್ಮ ತುಪ್ಪ ಹಾಕೋದ್ರಿಂದ ಘಮ ಅನ್ನುತ್ತೆ. ನೀವು ಸ್ವೀಟ್ ಮಾಡ್ತಿದ್ದೀರಾ ಅಂತ ಎಲ್ರಿಗೂ ಗೊತ್ತಾಗೋ ಥರ. ಸೊ ಇದು ಮಿಕ್ಸ್ ಆಗ್ತಾ ಇರಲಿ. ಈಗ ಇದಕ್ಕೆ ನಾವು 2 ಕಪ್ ಸಕ್ಕರೆ ಹಾಕೋಣ. ಸಿಹಿ ಸ್ವಲ್ಪ ಕಡಿಮೆನೂ ಹಾಕೋಬೋದು. ನಾವು ಜಾಸ್ತಿ ತಿಂತೀವಿ ಸ್ವೀಟ್ ಅನ್ನೋರಿಗೆ 2 ಕಪ್, ಇಲ್ಲ ಇನ್ನೂ ಕಡಿಮೆ ಹಾಕೋಬೋದು, ಜಾಸ್ತಿನೂ ಹಾಕೋಬೋದು, ಇಲ್ಲ ಬೆಲ್ಲನೂ ಹಾಕೋಬೋದು. 1 ಕಪ್ ಹಾಲು ಹಾಕೊಳ್ಳಿ. ಈಗ ಸಕ್ಕರೆ ಹಾಕಿರೋದ್ರಿಂದ ಸ್ವಲ್ಪ ನೀರು ಬಿಡ್ತಾ ಹೋಗುತ್ತೆ. ಈಗ ನೋಡಿ, ಸೊ ಗಂಟು ಆಗದಿರೋ ರೀತಿ ಮಿಕ್ಸ್ ಮಾಡ್ಕೊಳ್ಳಿ.
ನೋಡಿ ನೀಟಾಗಿ ಮಿಕ್ಸ್ ಆಯಿತು. ಹೀಗೆ ಇದನ್ನು ಸ್ವಲ್ಪ ಫ್ಲೇಮ್ ಜಾಸ್ತಿ ಮಾಡಿಕೊಂಡು ಮಿಕ್ಸ್ ಮಾಡ್ತಾ ಹೋಗಿ. ಸ್ವಲ್ಪ ಟೈಮ್ ಹಿಡಿಯುತ್ತೆ ಇದು, ಅಂದರೆ ಸ್ವಲ್ಪ ಗಟ್ಟಿ ಆಗ್ತಾ ಹೋಗಬೇಕು. ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಈ ಥರ ಬಿಡ್ತಾ ಹೋಗುತ್ತೆ. ಸ್ವಲ್ಪ ಟೈಮ್ ಹಿಡಿಯುತ್ತೆ, ಬಟ್ ರುಚಿಗೋಸ್ಕರ ಮಾಡಲೇಬೇಕಲ್ಲ. ಸೊ ಇದಕ್ಕೆ ನಾನು ಸ್ವಲ್ಪ ಬಟರ್ ಸ್ಕಾಚ್ ಫ್ಲೇವರ್ ಹಾಕೊತಾ ಇದ್ದೀನಿ. ಸೊ ನೀವು ಏಲಕ್ಕಿನಾದರೂ ಹಾಕೋಬೋದು. ಮಕ್ಕಳು ತಿಂತಾರೆ ಅಂದರೆ ಸ್ವಲ್ಪ ಫ್ಲೇವರ್ ಇದ್ರೆ ಇಷ್ಟಪಡ್ತಾರಲ್ವ. ಸೊ ಸ್ವಲ್ಪ ಬಟರ್ ಸ್ಕಾಚ್ ಟಚ್ ಕೊಡ್ತಾ ಇದ್ದೀನಿ, ಅಂದರೆ ಮಕ್ಕಳಿಗೆ ಬೇರೆ ಥರ ಐಸ್ ಕ್ರೀಮ್ ಆ ಥರನೂ ಅನಿಸುತ್ತಲ್ವ. ಸೊ ತಿನ್ನೋಕ್ಕೆ ಇಷ್ಟಪಡ್ತಾರೆ. ಸೊ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ನೋಡಿ ಇದು ಬರ್ತಾ ಇದೆಯಲ್ಲ, ಈ ಥರ ತವ ಕಂಟಬಾರ್ದು. ಸೊ ಬಿಡ್ತಾ ಹೋಗುತ್ತೆ. ಸೊ ಇದಾಗಿದೆ. ಇವಾಗ ನೋಡಿ ಗೊತ್ತಾಗ್ತಿದೆಯಲ್ಲ ಕನ್ಸಿಸ್ಟೆನ್ಸಿ. ಈ ಥರ ಒಂದು 10 ನಿಮಿಷ ನಾವು ಮಿಕ್ಸ್ ಮಾಡ್ತಾ ಮಾಡ್ತಾ ತವ ಬಿಟ್ಕೊಂಡು ಹೋಗುತ್ತೆ. ಸೊ ನೋಡಿ ಈ ಥರ ಮಾಡಿದ್ರೆ ಅಂಟುಬಾರ್ದು ತವಕ್ಕೆ. ಜಾಸ್ತಿನೂ ಮಾಡೋದು ಬೇಡ, ಕೊಬ್ಬರಿ ಇದೆಯಲ್ವ. ಸೊ ಸೀದದ ಸ್ಮೆಲ್ ಥರ ಬರುತ್ತೆ. ಸೊ ಇಷ್ಟೇ ಸಾಕು ಕನ್ಸಿಸ್ಟೆನ್ಸಿ. ಸೊ ಇದನ್ನು ಆಫ್ ಮಾಡ್ಕೊಂಡು ಈಗ ಒಂದು ಪ್ಲೇಟ್ ಇಟ್ಕೊಂಡಿದ್ದೀನಿ. ಈ ಪ್ಲೇಟ್ಗೆ ನಾನು ಬಟರ್ ಪೇಪರ್ ಹಾಕ್ಕೊಂಡಿದ್ದೀನಿ. ಸೊ ಇಲ್ಲ ಅಂದರೆ ಮನೆಯಲ್ಲಿ ತುಪ್ಪ ಹಾಕ್ಕೊಂಡ್ರು ಸಾಕು. ನಾನು ಇದೆ ಅಂತ ಹಾಕ್ತಿದ್ದೀನಿ ಅಷ್ಟೇ. ಸೊ ಇದನ್ನು ಇದಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ನೋಡಿ ತವ ಗಂಟಿಲ್ಲ. ಸೊ ಇದೆ ನಮಗೆ ಕನ್ಸಿಸ್ಟೆನ್ಸಿ. ಸ್ಮೆಲ್ ತುಂಬ ಚೆನ್ನಾಗಿ ಬರ್ತಿದೆ. ಸೊ ಆಗಿದೆ. ಸೊ ಇದನ್ನು ಈಗ ಇದು ಅದ್ರ ಮೇಲೇ ಸ್ವಲ್ಪ ಬಾದಾಮಿ ಪುಡಿ ಇಲ್ಲ ಪಿಸ್ತಾ ಎಲ್ಲನೂ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಅಲ್ಲಿ ಸ್ಪ್ರಿಂಕಲ್ ಮಾಡಿ ಬಿಸಿ ಇದ್ದಾಗಲೇ ಹಾಕಿ ಆದಷ್ಟು. ಸೊ ಅದೆಲ್ಲ ಅಂಟ್ಕೊಳುತ್ತೆ. ಇಲ್ಲಾಂದರೆ ನಾವು ಲಾಸ್ಟಿಗೆ ಹಾಕ್ತೀವಿ ಅಂದರೆ ಮತ್ತೆ ಪುಡಿ ಎಲ್ಲ ಕೆಳಗೆ ಬೀಳುತ್ತೆ. ಮೇಲೆ ಗಾರ್ನಿಷಿಂಗ್ ನೀವು ಹೇಳಬೇಕಾದ್ರೂ ಮಾಡ್ಕೋಬೋದು. ಸೊ ಗಸಗಸೆ ಇಲ್ಲ ಏನು ಬೇಕಾದರೂ ಕೊಬ್ಬರಿ, ನಾನೀಗ ಡ್ರೈ ಫ್ರೂಟ್ಸ್ ಹಾಕಿದ್ದೀನಿ. ಸೊ ಇದನ್ನು ಹಾಗೆ ಸ್ವಲ್ಪ ಟ್ಯಾಪ್ ಮಾಡಿ. ಈಗ ಇದೆಲ್ಲ ಸೆಟ್ ಆಗಿದೆ. ಸ್ವಲ್ಪ ಕಟ್ ಮಾಡ್ಕೊಂಡು ನೋಡಿ ಯಾವ ಶೇಪಿಗೆ ಬೇಕೋ ಆ ಶೇಪ್ ಕಟ್ ಮಾಡ್ಕೊಳ್ಳಿ. ಸ್ವಲ್ಪ ಸೆಟ್ ಆಗೋ ಟೈಮ್ ಆಗುತ್ತೆ ಇದು. ನೋಡಿ